Happy birthday, Ankita! Love you! ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಇದು ನನ್ನ ಬರ್ಡೇ ಸೆಲೆಬ್ರೇಷನ್ ವ್ಲಾಗ್. ಪ್ರತಿ ಸರಿ ಬರ್ಡೇ ಅಂತ ಹೇಳಿದಾಗ ಒಂದು ಒಳ್ಳೆ ರೆಸ್ಟೋರೆಂಟಿಗೆ ಹೋಗಿ ಊಟ ಮಾಡೋದು, ಕೇಕ್ ಕಟ್ ಮಾಡಿಸೋದು, ಈ ಥರ ಪ್ಲ್ಯಾನ್ ಇರ್ತಿತ್ತು. ಬಟ್ ಈ ಸರಿ ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರಿ ನನ್ನ ಬರ್ಡೇನ ಸಖತ್ತಾಗಿ ಪ್ಲ್ಯಾನ್ ಮಾಡಿದರು. ಇಟ್ ವಾಸ್ ಎ ಸರ್ಪ್ರೈಸ್. ನನಗೇನೂ ಗೊತ್ತಿರಲಿಲ್ಲ ಎಲ್ಲಿ ಹೋಗ್ತಿದ್ದೀವಿ, ಏನು ಕತೆ ಅಂತ. ಹಿಂದಿನ ದಿನ ಕಾಲ್ ಮಾಡಿ ನಾಳೆ ಬೆಳಗ್ಗೆ ಬೇಗ ಎದ್ದು ರೆಡಿ ಆಗು, ಎಲ್ಲೋ ಹೋಗ್ತಾ ಇದ್ದೀವಿ, ಎಲ್ಲಿ ಏನು ಅಂತ ಈಗಲೇ ಕೇಳಬೇಡ ಅಂತ ಹೇಳಿ ಬೇಗ ಎಪ್ಸಿ ಕರ್ಕೊಂಬಂದಿದ್ದಾರೆ. ಒಂದು ಕಡೆ ಎಲ್ಲರೂ ಮೀಟಪ್ ಆಗಿ ಅಲ್ಲಿಂದ ಹೊರಡ್ತಾ ಇದ್ದೀವಿ. ಬರ್ಡೇ ದಿನ ಅರ್ಲಿ ಮಾರ್ನಿಂಗ್ ಟ್ರೆಕ್ ಹೋಗಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು. ಆ್ಯಂಡ್ ಬೈಕ್ ರೈಡ್ ಹೋಗಬೇಕು ಅಂತ ಎಲ್ಲ ಫ್ರೆಂಡ್ಸ್ ಗ್ಯಾಂಗ್ ಟು ಡೂ ಲಿಸ್ಟಲ್ಲಿ ಯಾವಾಗಲೂ ಇರುತ್ತೆ. ನನ್ನ ಬರ್ಡೇ ದಿನ ಹಾಗಂದರೆ ಡಬಲ್ ಧಮಾಕ ಆಗೋಯ್ತು. ಈ ಸರಿ ವಿ ಕುಡ್ ಟಿಕ್ ಬೋತ್ ದೀಸ್ ಥಿಂಗ್ಸ್ ಆಫ್ ದ ಲಿಸ್ಟ್. ಬೆಂಗಳೂರು ಮಾರ್ನಿಂಗ್ಸ್, ಓ ಮೈ ಗಾಡ್, ವಾಟ್ ಅ ಬ್ಯೂಟಿ. ಬೆಳಗಿನ ಜಾವ ಡ್ರೈವ್ ಮಾಡ್ಕೊಂಡು ಹೋಗೋದು ಈ ಮಿಸ್ಟಿ ಮಾರ್ನಿಂಗ್ಸಲ್ಲಿ ಸಖತ್ ಫೀಲಿಂಗ್ ಅಲ್ಲ. ಅಫ್ಕೋರ್ಸ್ ಇನ್ನೂ ಬೇಗ ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಇಷ್ಟೊತ್ತಾಯಿತು. ಆಲ್ಮೋಸ್ಟ್ 6-6:30 ಆಗಿತ್ತು ಅನಿಸುತ್ತೆ ನಾವು ಹೊರಡೋ ಅಷ್ಟರಲ್ಲಿ. ಆ್ಯಂಡ್ ಇದು ನೋಡಿ ಟ್ರಾಫಿಕ್. ಕೆಂಗೇರಿ ಟರ್ಮಿನಲಿಂದಾನೇ ಈ ರೇಂಜಿಗೆ ಜಾಮ್ ಇತ್ತು. ಲಾಂಗ್ ವೀಕೆಂಡ್ ಕೂಡ ಆಗಿರೋದ್ರಿಂದ ತುಂಬಾ ಟ್ರಾಫಿಕ್ ಇತ್ತು ಅವತ್ತು. ತಿಂಡಿಗೆ ಎಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡ್ತಾ ಇದ್ದೀವಿ. ಈ ರೂಟ್ ತೊಗೊಂಡಿದ್ದೀವಿ ಅಂದಮೇಲೆ ಮ್ಯಾಂಡೇಟ್ರಿ ಬ್ರೇಕ್ಫಾಸ್ಟ್ ಪಾಯಿಂಟ್ ಇಸ್ ನನ್ ಅದರ್ ದ್ಯಾನ್ ನಮ್ಮ ಬಿಡದಿ ತಟ್ಟೆ ಇಡ್ಲಿ. ಸೊ ಇಡ್ಲಿ ತಿಂದು ಆಮೇಲೆ ಜರ್ನಿ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ನಿಲ್ಲಿಸಿದ್ವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನನಗೊಂಚೂರು ಐಡಿಯಾ ಇರಲಿಲ್ಲ ನಿಜ. ಬಟ್ ನಿಮಗೆ ಟೈಟಲ್ ಅಥವಾ ಥಂಬ್ನೇಲ್ ನೋಡಿ ಇಷ್ಟೊತ್ತಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಎಸ್, ನಾರಾಯಣಗಿರಿ ಬೆಟ್ಟ ಬೆಂಗಳೂರಿಂದ ಆಲ್ಮೋಸ್ಟ್ 70 ಕಿಲೋಮೀಟರ್ ದೂರದಲ್ಲಿರೋದು. ಬೆಳಗ್ಗೆ ಬೇಗ ಹೊರಟ್ರೆ ಆರಾಮಾಗಿ 1.5-2 ಗಂಟೆ ತೊಗೋಬೋದೇನೋ ರೀಚ್ ಆಗೋದಕ್ಕೆ. ಫ್ಯಾಮಿಲಿ ಅವ್ರ ಫ್ರೆಂಡ್ಸ್ ಜೊತೆ ಒಂದು ಒಳ್ಳೆ ಪೀಸ್ಫುಲ್ ರಿಲ್ಯಾಕ್ಸಿಂಗ್ ವೀಕೆಂಡ್ ಗೆಟ್ ಅವೇ ಹೋಗಬೇಕು, ಇಲ್ಲೇ ಎಲ್ಲಾದರೂ ಹತ್ತಿರದಲ್ಲಿ ಅಂತ ನೀವು ಪ್ಲ್ಯಾನ್ ಮಾಡ್ತಾಯಿದ್ರೆ ದೆನ್ ಈ ಜಾಗ ಖಂಡಿತ ವಿಸಿಟ್ ಮಾಡ್ಬೋದು. ಟ್ರೆಕ್ ಕೂಡ ಅಷ್ಟೇನು ಕಷ್ಟ ಇಲ್ಲ, ಆರಾಮಾಗಿ ಹತ್ಬೋದು. ಶಾರ್ಟ್ ಟ್ರೆಕ್ ಬಟ್ ಇನ್ ಅಮೇಝಿಂಗ್ ವ್ಯೂ.
ಜಾಲಮಂಗ್ಲ ಅನ್ನೋ ಊರು ಸಿಗುತ್ತೆ. ಇಲ್ಲಿ ಕಾಣ್ತಿದೆಯಲ್ಲ, ಇದೇ ಜಾಲಮಂಗ್ಲ ಕೆರೆ. ಬೆಟ್ಟಕ್ಕೆ ಅಡ್ಜಸೆಂಟ್ ಆಗಿ ಕೆರೆ ಇರೋದು. ಹಾಗೆ ಈ ಕೆರೆ ಆದ ತಕ್ಷಣ ಒಂದು ರೈಟ್ ಡಿವಿಯೇಷನ್ ತೋರಿಸುತ್ತೆ ಈ ಆಫ್ ರೋಡ್ ಟ್ರೈಲ್ಗೆ. ಏನು ಕ್ರೇಜಿ ಬಂಪಿ ರೈಡ್ ಗುರು ಇದು. ಸಖತ್ ಮಜವಾಗಿತ್ತು ಈ ರೈಡ್ ಮಾತ್ರ. ಸೊ ಇದು ಮುಗಿದ ಮೇಲೆ ಅಲ್ಲಿ ಬೈಕ್ ಆ್ಯಂಡ್ ಕಾರ್ ಪಾರ್ಕಿಂಗ್ ಸ್ಪೇಸ್ ಇದೆ. Where are we going? Mountain climbing. Finally, the surprise is revealed. For the birthday girls. For the birthday girls. Thank you. Happy birthday. Thank you. ಈಗ ಬೆಟ್ಟ ಹತ್ತೋ ಕಾರ್ಯಕ್ರಮ ಶುರು. ಅಲ್ಲಿ ಕಾಣಿಸ್ತಿದೆಯಲ್ಲ ಮೆಟ್ಲು, ಕಂಪ್ಲೀಟ್ ಸ್ಟ್ರೆಚ್ ಅದೇ ಥರ ಇದೆ. ಬಂಡೆನಲ್ಲಿ ಮೆಟ್ಲು ಕೊರ್ದಿರೋದ್ರಿಂದ ಅದೊಂಥರ ಸ್ಲ್ಯಾಂಟಿ ಆಗಿದೆ. ಹತ್ಕೊಂಡು ಹೋಗಬೇಕಾದ್ರೆ ಇಲ್ಲಿ ಜಾರು ಬಿಡ್ತೀವೋ ಅಂತ ಅನಿಸ್ತಿರುತ್ತೆ. ಬಟ್ ರೈಲಿಂಗ್ಸ್ ಇರೋದ್ರಿಂದ ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ನಾನು ಆಗಲೇ ಹೇಳ್ದಂಗೆ ಇದು ಬಿಗಿನರ್ ಲೆವೆಲ್ ಟ್ರೆಕ್. ಸುಮಾರು ಟ್ರೆಕ್ ಹೋಗಿ ಅಭ್ಯಾಸ ಇರೋರಿಗೆ ಇದೇನೂ ಇಲ್ಲ ಅಂತ ಅನಿಸುತ್ತೆ. ಬೆಳಗಿನ ಜಾವ ಸನ್ರೈಸ್ ಅಥವಾ ಸಂಜೆ ಸನ್ಸೆಟ್ ಟೈಮಲ್ಲಿ ಟ್ರೆಕ್ ಮಾಡೋದಕ್ಕೆ ಮಸ್ತಾಗಿರುತ್ತೆ. ಇಲ್ಲಿ ನಾವು ಶುರು ಮಾಡುವಷ್ಟರಲ್ಲಿ 9 ಅಥವಾ 9:30 ಅನಿಸುತ್ತೆ. ಸಿಕ್ಕಾಪಟ್ಟೆ ಬಿಸಿಲು ಬಂದಿತ್ತು. ಬಿಸಿಲಲ್ಲಿ ಟ್ರೆಕ್ ಮಾಡೋದು ಒಂದು ಸ್ವಲ್ಪ ಕಷ್ಟನೇ. ಬೇಗ ಸುಸ್ತಾಗುತ್ತೆ ಆ್ಯಂಡ್ ಕಂಪ್ಯಾರಿಟಿವ್ಲಿ ಜಾಸ್ತಿ ಬ್ರೇಕ್ಸ್ ತೊಗೋತೀವಿ. ಬಟ್ ಚಿಕ್ಕ ಟ್ರೆಕ್ ಆಗಿರೋದ್ರಿಂದ ಅಷ್ಟೇನು ಕಷ್ಟ ಅಂತ ಅನಿಸ್ಲಿಲ್ಲ. ಸುಮಾರು 500 to 550 ಸ್ಟೆಪ್ಸ್ ಇನ್ ಟೋಟಲ್. ಡಿಸ್ಟೆನ್ಸ್ ವೈಸ್ ಲೆಕ್ಕ ಹಾಕಿದ್ರೆ ಒಂದು 2 ಕಿಲೋಮೀಟ್ರ್ ಒಳಗಡೆನೆ. ಅಕ್ಕಪಕ್ಕದಲ್ಲಿ ಯಾವ ಅಂಗಡಿನೂ ಇಲ್ಲ. ಸೊ ನೀರು, ಸ್ನ್ಯಾಕ್ಸ್ ಎಲ್ಲ ಮರೀದೇ ತೊಗೊಂಡು ಬರಬೇಕು. How are you feeling, Amog? I'm feeling great. I'm so energetic. Okay, so far so good. Yeah, always. ದಿಸ್ ಇಸ್ ದ ವ್ಯೂ ಫ್ರಮ್ ದ ಟಾಪ್. ಬೆಟ್ಟದ ಮೇಲೆ ದೇವಸ್ಥಾನ ಕೂಡ ಇತ್ತು. ಬಟ್ ಬೆಳಗ್ಗೆನೇ ಪೂಜೆ ಮಾಡಿ ಕ್ಲೋಸ್ ಮಾಡ್ತಾರೆ ಅನಿಸುತ್ತೆ, ಗೊತ್ತಿಲ್ಲ. ನಾವು ಹೋದಾಗ ಕ್ಲೋಸ್ ಆಗಿತ್ತು. ಹೊರಗಿಂದನೇ ನಮಸ್ಕಾರ ಹಾಕ್ಕೊಂಡು ಬಂದ್ವಿ. ಇಲ್ಲಿ ಫೋಟೋ ಸೆಷನ್ ನಡೀತಾ ಇದೆ. ಸೊ ಫೋಟೋ ಸೆಷನ್ ಮುಗೀತು. ಒಂದು ಸ್ವಲ್ಪ ಕುಣಿದಾಡಿ ನಗಾಡಿ ಈ ಥರ ಕಪಿ ಚೇಷ್ಟೆ ಎಲ್ಲ ಮಾಡಿ ಅದಾದಮೇಲೆ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ. ಎಷ್ಟು ಕ್ಯೂಟಾಗಿರೋ ಕೇಕ್ ತಂದಿದ್ರು. ಆ್ಯಂಡ್ ದಿಸ್ ಈಸ್ ಇಂಡೀಡ್ ಅ ವೆರಿ ವೆರಿ ಸ್ಪೆಷಲ್ ಬರ್ಡೇ. ತುಂಬಾ ಮೆಮೊರೇಬಲ್ ಆಗಿತ್ತು. ಥ್ಯಾಂಕ್ ಯು ಟು ಮೈ ಡಾರ್ಲಿಂಗ್ ಫ್ರೆಂಡ್ಸ್ ಫಾರ್ ಮೇಕಿಂಗ್ ದಿಸ್ ಹ್ಯಾಪನ್. How was it? Yeah, it was awesome. Fantastic, marvelous, How was beautiful. it? Your birthday was as beautiful as you are. Hip hip hooray. Happy birthday to you. Happy birthday. Chalo chalo guys. Okay, see you.
ಶರತ್ ನಿಂದು ಧನುಷ್. ಬಾಯ್ ಬಾಯ್. 500 ಯಾರು ಇಲ್ಲ ಹೊರಗಡೆ ಬಾಗಿಲು ಹಾಕೊಂಡವ್ರೆ ಒಳಗಡೆ ಹೋಗ್ಲಿಕ್ಕೂ ಅಡಿಗೆ ಮನೆ ಹೋಗ್ತಾನೆ ಅಷ್ಟೇ. ಬಾಗ್ಲಾಕಿದ್ರು ಓ ಅಜ್ಜಿ ಸುಮ್ಮನೆ ಹಂಗೆ. ಸೊ ಇಷ್ಟೇ, ಇದಾಗಿತ್ತು ನನ್ನ ಬರ್ಡೇ ಸೆಲೆಬ್ರೇಷನ್ ವ್ಲಾಗ್. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ, ಹಾಗೆ ಸಾಕಷ್ಟು ಜನರಲ್ಲಿ ಶೇರ್ ಮಾಡಿ ಅಂತ ಕೇಳ್ತಾ ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಭೇಟಿ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಐ ವಿಲ್ ಸಿ ಯು ಸೂನ್. ಬಾಯ್.